ಜೈ ಶ್ರೀ ಸೀತಾರಾಮ್. ಇಂದಿನ ನೇಮಕಾತಿ ಇಲಾಖೆ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನೀಗ ನಿಮಗೆ ನೀಡ್ತೇನೆ. ಯಾರು ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಹಿಂದೆ ಚಾನಲ್ ನೋಡ್ತಾ ಇದ್ದೀರಾ, ಅವರು ನಿಮ್ಮ ಉದ್ಯೋಗದ ಹುಡುಕಾಟದ ಅಲೆದಾಟದ ಸ್ವಲ್ಪ ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಮಾಡ್ಕೊಳ್ಳೋದ್ರ ಜೊತೆನಲ್ಲಿ ನೋಟಿಫಿಕೇಷನನ್ನು ಆಲ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಉದ್ಯೋಗದ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಬರುತ್ತೆ. ಹಾಗೂ ಈ ಚಾನಲ್ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಇದ್ದರೆ, ಬೇರೆ ಎಲ್ಲ ಯೂಟ್ಯೂಬ್ ಚಾನಲ್ಗಳಿಂದ ಇದು ಹೇಗೆ ವಿಭಿನ್ನವಾಗಿದೆ ಅನ್ನೋದಾದರೆ, ಉದ್ಯೋಗದ ಸುದ್ದಿಗಳನ್ನು ಕೊಡೋದ್ರ ಜೊತೆನಲ್ಲಿ ಈ ಉದ್ಯೋಗದ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ಗಳಲ್ಲಿ ಹೇಗೆ ಹುಡುಕೋದು, ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಉಚಿತವಾಗಿ ಹೇಗೆ ಹಾಕುವುದು ಅಂತ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ಜೈ ಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಇಲ್ಲಿ ಕೊಡ್ತಿರೋ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಈ ಹುದ್ದೆಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ರೂ ಈ ಹುದ್ದೆಯ ಕಮೆಂಟ್ ಬಾಕ್ಸ್ನಲ್ಲಿ ಕೇಳೋದ್ರ ಮೂಲಕ ನೀವು ಅಲ್ಲೇ ಉತ್ತರಗಳನ್ನು ಪಡ್ಕೊಳ್ಬೋದು. ಹಾಗೂ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಈ ಉದ್ಯೋಗದ ಸುದ್ದಿಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಇಂದಿನ ನೇಮಕಾತಿ ಇಲಾಖೆಯ ಉದ್ಯೋಗದ ಸುದ್ದಿಗಳ ಸಂಪೂರ್ಣ ವಿವರವನ್ನು ನಾನೀಗ ನಿಮಗೆ ನೀಡ್ತಾ ಹೋಗ್ತೀನಿ. ನೇಮಕಾತಿ ಇಲಾಖೆ ಬಂದು ಬಳ್ಳಾರಿ ಜಿಲ್ಲಾ ಸಹಕಾರ ಬ್ಯಾಂಕ್ ಅಂತ ಹೇಳಿ DCC ಬ್ಯಾಂಕ್ ಅಂತ ಕರೀತಾರೆ. ಹುದ್ದೆಯ ವಿವರಗಳು ಈ ರೀತಿಯಾಗಿದೆ. ಒಂದು ಹುದ್ದೆ ಪ್ರಥಮ ದರ್ಜೆ ಸಹಾಯಕರು 22 ಹುದ್ದೆಗಳಿದೆ. ಇದಕ್ಕಾಗಿ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿ ಆಗಿರಬೇಕು ಅಂತ ಹೇಳ್ತಾರೆ. ಕನ್ನಡವನ್ನು ಓದಲು ಬರೆಯಲು ಸಾಮರ್ಥ್ಯ ಇರಬೇಕು ಅಂತ ಹೇಳ್ತಾರೆ. ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ 28 ಹುದ್ದೆಗಳಿದೆ. ಯಾವುದೇ ವಿದ್ಯಾರ್ಹತೆ ಮಾನ್ಯತೆ ಪಡೆದ ಪದವಿ ಪೂರ್ವ ವಿದ್ಯಾಲಯದಿಂದ ದ್ವಿತೀಯ PUC ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ. ಮೂರನೇ ಹುದ್ದೆ ವಾಹನ ಚಾಲಕರು ಅಂತ ಕರೆದಿದ್ದಾರೆ. ಅದಕ್ಕೆ SSLC ಆಗಿರಬೇಕು ಅಂತ ಹೇಳ್ತಾರೆ. ಕಾನೂನುಬದ್ಧ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಅಂತ ಹೇಳ್ತಾರೆ. ನಾಲ್ಕನೇ ಹುದ್ದೆ ಕಿರಿಯ ಸೇವಕರು 31 ಹುದ್ದೆಗಳಿದೆ. ಇದಕ್ಕಾಗಿ SSLC ಓದಿದ್ರೆ ಸಾಕು ಅಂತ ಹೇಳ್ತಾರೆ. ಒಟ್ಟು 82 ಹುದ್ದೆಗಳಿದೆ. ಇದಕ್ಕಾಗಿ ನಿಮ್ಮ ವಯಸ್ಸು 18 ವರ್ಷ ತುಂಬಿರಬೇಕು, 35 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. SSLC PUC ಎನಿ ಡಿಗ್ರಿ ಆದರೂ ಇದಕ್ಕೆ ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದು. ಅರ್ಜಿ ಸಲ್ಲಿಸಲು ಆನ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ನೇಮಕಾತಿ ವಿಧಾನ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನವನ್ನು ನಡೆಸಿ ನೇಮಕಾತಿಯನ್ನು ಏರ್ಪಡಿಸ್ತಾರೆ ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಜೂನ್ 2026 ತನಕ ಸಮಯ ಇದೆ. ಇದಕ್ಕಾಗಿ ವೆಬ್ಸೈಟ್ ಬಂದು https ballari.dccbank.in ಅಂತ ಹೇಳ್ತಾರೆ. ಈ ವೆಬ್ಸೈಟ್ ಹೇಗೆ ಓಪನ್ ಮಾಡೋದು, ಇದರೊಳಗಡೆ ಹೇಗೆ ಅಪ್ಲಿಕೇಶನ್ಗಳನ್ನು ಹುಡುಕೋದು ಅಂತ ತೋರಿಸ್ಕೊಡ್ತೇನೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಉದ್ಯೋಗದ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ ಅಂತ ಹೇಳ್ತಾ, ಎಂದಿನಂತೆ ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ನೋಡಿ, ಈಗ ನನ್ನ ಕಂಪ್ಯೂಟರ್ ಸ್ಕ್ರೀನಲ್ಲಿ ಬರ್ತಾ ಇದೆ. ಇದು ನನ್ನ ಮೊಬೈಲ್ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಬಂದಿದೆ. ಈ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ಲಿ ಅವರು ಈಗಾಗಲೇ ಹೇಳಿರುವಂತೆ ವೆಬ್ಸೈಟ್ ಬಂದು ಬಳ್ಳಾರಿ DCC ಬ್ಯಾಂಕ್ ಅಂತ ಹೇಳಿ ನೀವು ಈ ಸರ್ಚ್ ಇಂಜಿನಲ್ಲಿ ಟೈಪ್ ಮಾಡಬೇಕು. ನೀವು ನೋಡ್ತಾ ಇದ್ರ ಸ್ಕ್ರೀನ್ನಲ್ಲಿ ಈ ಸರ್ಚ್ ಇಂಜಿನ್ನಲ್ಲಿ ಟೈಪ್ ಮಾಡಬೇಕು. ನೀವು BELL ನೋಡಿ, ಬಳ್ಳಾರಿ ಅಂತ ನಾನು ಟೈಪ್ ಮಾಡ್ತಾ ಇದ್ದಂಗೆ ನನ್ನ ಕಂಪ್ಯೂಟರ್ ಹಿಸ್ಟ್ರಿಯಲ್ಲಿ ಬರ್ತಿದೆ ಬಳ್ಳಾರಿ DCC ಬ್ಯಾಂಕ್ ಅಂತ. ಇದ್ರ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ನೀವು ಬಳ್ಳಾರಿ DCC ಬ್ಯಾಂಕ್ನ ಅಧಿಕೃತವಾದಂತಹ ಒಂದು ಲಿಂಕ್ ಬಂದಿದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೇರವಾಗಿ ನೀವು ಬರ್ತೀರಾ. ದಿ ಬಳ್ಳಾರಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳಿ ಈ ಬಳ್ಳಾರಿ ಡಿಸ್ಟ್ರಿಕ್ಟ್ ಬ್ಯಾಂಕಿನ ವೆಬ್ಸೈಟ್ ಇದು. ಇದರೊಳಗಡೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈಗ ನಿಮಗೆ ಬೇಕಾಗಿರೋ ಮಾಹಿತಿಗಳು ಎಲ್ಲಿದೆ ಅಂದರೆ, ನೀವು ನೋಡ್ತಾ ಇದ್ರಲ್ಲಿ ನೋಟಿಫಿಕೇಶನ್ ಅಂತ ಇಲ್ಲಿ ಸ್ಕ್ರಾಲರ್ ಹೋಗ್ತಾ ಇದೆ. ನೋಟಿಫಿಕೇಶನ್ ರಿಕ್ರೂಟ್ಮೆಂಟ್ ಅಂತ ಇದೆ. ಈ 2026 ಈ ರಿಕ್ರೂಟ್ಮೆಂಟ್ ಏನಿದೆ ಅನ್ನೋ PDF ನೋಡಬೇಕು ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೇರವಾಗಿ ನೋಡಿ ನೀವು ಒಂದು PDF ಬರ್ತೀರಾ. ಬಳ್ಳಾರಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳಿ ಈ PDF ನಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟಿದ್ದಾರೆ. 19 ಪುಟದ PDF ಆಗಿದೆ. ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ ಹಾಗೂ ಚಾಲಕರ ಹುದ್ದೆಗೆ, ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಏನು ಓದಿರಬೇಕು, ಇದಕ್ಕೆ ಸ್ಯಾಲ್ರಿ ಏನು ಅನ್ನೋದು ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ. ಪ್ರಥಮ ದರ್ಜೆ ಸಹಾಯಕರಿಗೆ 44,425ರಿಂದ ಒಟ್ಟು 83,700 ತನಕ ಸ್ಯಾಲ್ರಿಯನ್ನು ಕೊಟ್ಟಿದ್ದಾರೆ. ಹಾಗೆ ನೀವು ಬಂದರೆ ದ್ವಿತೀಯ ದರ್ಜೆ ಸಹಾಯಕರಿಗೂ ಕೂಡ 34,100 ರೂಪಾಯಿಯಿಂದ 67,000 ರೂಪಾಯಿ ತನಕ ವೇತನವನ್ನು ನಿಗದಿಪಡಿಸಿದ್ದಾರೆ. ಹಾಗೆ ವಾಹನ ಚಾಲಕರ ಹುದ್ದೆಗೆ 31,775ರಿಂದ 61,300 ರೂಪಾಯಿ ತನಕ ಸ್ಯಾಲರಿಯನ್ನು ಫಿಕ್ಸ್ ಮಾಡಿದ್ದಾರೆ. ಕಿರಿಯ ಸಹಾಯಕರಿಗೆ 29,600 ರೂಪಾಯಿಯಿಂದ 52,800 ರೂಪಾಯಿ ತನಕ ಕೂಡ ವೇತನವನ್ನು ನಿಗದಿಪಡಿಸಿದ್ದಾರೆ. ಇಲ್ಲಿ
ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ಕೊಟ್ಟು ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕಬೇಕು, ಇದಕ್ಕಾಗಿ ನೀವು ಏನು ಓದಬೇಕು ಅನ್ನೋ ಸಂಪೂರ್ಣವಾದ ಮಾಹಿತಿಗಳನ್ನು ಇದರೊಳಗೆ ಕೊಟ್ಟಿದ್ದಾರೆ. ಈ ಸಂಪೂರ್ಣ PDF ಅನ್ನು ಓದ್ಕೊಂಡಿದ್ದ ನಂತರ ನೀವು ಮತ್ತೆ ವಾಪಸ್ ವೆಬ್ಸೈಟಿಗೆ ಬನ್ನಿ. ಇಲ್ಲಿ ಕೊಟ್ಟಿದ್ದಾರೆ ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಲಿಂಕ್ ಅಂತ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೇರವಾಗಿ ನೋಡಿ, ಈಗ ನೀವು ಬರ್ತಾ ಇದ್ರೆ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಹೊಸಪೇಟೆ, ಇಲ್ಲಿ ಸೇವೆಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಲಿಂಕ್ ಮೇಲೆ ನೀವು ಒಮ್ಮೆ ಕ್ಲಿಕ್ ಮಾಡಿ, ಕಾಣಿಸ್ತಾ ಇರ್ಬೋದು ನಿಮಗೆ ಅರ್ಜಿ ನೋಂದಣಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿದಾರಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ನೋಡಿ ಈ ತರ ಒಂದು ಸ್ವೀಕೃತಿ ಬರುತ್ತೆ. ಈಗಾಗಲೇ ನೋಂದಾಯಿಸಿ ಶುಲ್ಕ ಪಾವತಿಸಿದ ಅಭ್ಯರ್ಥಿಯಾಗಿದ್ದೀರಾ ನೀವು ಅಂತ ಕೇಳ್ತಿದೆ. ಇಲ್ಲ, ನಾವಿನ್ನು ಏನು ಫೀಸ್ ಪೇಮೆಂಟ್ ಮಾಡಿಲ್ಲ, ಅದಕ್ಕಾಗಿ ಇಲ್ಲ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ನೋಡಿ ಮತ್ತೆ ಬಂದಿದೆ ಅಧಿಸೂಚನೆ ಓದಿ ಅರ್ಥೈಸಿಕೊಂಡಿದ್ದೀರಾ ಅಂತ ಕೇಳ್ತಾರೆ. ಈಗ ಹೌದು ಅಂತ ಕೊಟ್ಕೊಂಡು ನೋಂದಾವಣಿ ಮುಂದುವರಿಸಿ ಅಂತ ಕೊಟ್ರೆ, ನೀವು ನೋಡ್ತಾ ಇರೋ ಸ್ನೇಹಿತರೆ ಇಲ್ಲಿ ಅಭ್ಯರ್ಥಿ ಹೆಸರು, ಹುದ್ದೆಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಲಾಸ್ಟಲ್ಲಿ ಮೊಬೈಲ್ ಸಂಖ್ಯೆಯನ್ನ ನೀವಿಲ್ಲಿ ಹಾಕಿ ನಿಮ್ಮ ಮೊಬೈಲ್ ನಂಬರ್ನ ಮತ್ತೊಮ್ಮೆ ದೃಢೀಕರಿಸಿ ಗೆಟ್ OTP ಅಂತ ಕೊಟ್ಟರೆ ಸಾಕು, ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. OTP ಬಂದ ನಂತರ ಮುಂದಿನ ಹಂತ ಕೇಳ್ತಾ ಹೋಗುತ್ತೆ. ಹಂತವಾಗಿ ಇಲ್ಲಿ ಹುದ್ದೆಗಳ ವಿವರಗಳನ್ನು ಕೇಳ್ತಾ ಹೋಗ್ತಾರೆ. ಇದನ್ನೆಲ್ಲ ನೀವು ಬಹಳ ಸರಳವಾಗಿದೆ, ಇದನ್ನ ಕೂತ್ಕೊಂಡು ಆರಾಮಾಗಿ ನಿಮ್ಮ ಮೊಬೈಲ್ ಮೂಲಕನೇ ಅರ್ಜಿಗಳನ್ನು ಹಾಕೊಳ್ಬಹುದು. ಕನಿಷ್ಠ ಪಕ್ಷ ನಿಮಗೆ ಒಂದು 100-150 ರೂಪಾಯಿ ಅಪ್ಲಿಕೇಶನ್ ಫೀಸ್ ಉಳಿಯುತ್ತೆ. ಸೊ ಅದನ್ನ ತೋರಿಸ್ಕೊಡುವಂತಹ ಏಕೈಕ ನಮ್ಮ ಹೆಮ್ಮೆಯ ಯೂಟ್ಯೂಬ್ ಚಾನಲ್ ಅದು ಜಯಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಕೇಂದ್ರ ಸರ್ಕಾರವಿರಲಿ, ರಾಜ್ಯ ಸರ್ಕಾರವಿರಲಿ, ಖಾಸಗಿ ಆಗಿರಲಿ, ಅನುದಾನಿತ ಸಂಘ ಸಂಸ್ಥೆಗಳು ಯಾವುದೇ ಉದ್ಯೋಗದ ಸುದ್ದಿಗಳಿದ್ರು ಕೂಡ ಈ ಚಾನಲ್ ಮೂಲಕ ನಿಮಗೆ ಉಚಿತವಾಗಿ ಸಿಗುತ್ತೆ ಅಂತ ಹೇಳ್ತಾ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗ್ಲಾನಿ ಭವಂತು. ಜೈ ಶ್ರೀ ಸೀತಾರಾಮ್.